ಸೌಜನ್ಯಳ ಅಪಹರಣ ಹಾಗೂ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆಯ ಪ್ರಕರಣ ಸಲುವಾಗಿ ಇಷ್ಟು ವರ್ಷ ಸಾಂಘಿಕವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದ ಪ್ರಯತ್ನದ ಫಲಿತಾಂಶವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತಾಯಿ ಕುಸುಮಾವತಿ ಹಾಕಿದಂತಹ ಅರ್ಜಿಯನ್ನು ಮಾನ್ಯ ಮಾಡಿ ಈಗ ಪ್ರಕರಣಕ್ಕೆ ಒಂದಿಷ್ಟು ಹೊಸ ಬೆಳಕು ಚೆಲ್ತಾ ಬರ್ತಾ ಇದೆ. ಅದರ ಮುಂದುವರಿಕೆಯಾಗಿ ನನಗನ್ನಿಸ್ತಾ ಇರುವಂಥದ್ದು ಇದು ಭಾಳಷ್ಟು ಜನರ ತೊಳ್ಳೆ ನಡೆಸುವಂತಹ ಬದಲಾವಣೆ. ಅಂದರೆ ಭಾಳಷ್ಟು ಜನ ಹೇಗೋ ಸತ್ಯವನ್ನು ಗೋರಿ ಕಟ್ಬಿಡ್ಬೋದು ಅಂತ ಹೇಳುವಂಥದ್ದು ಒಂದು ಲೆಕ್ಕಾಚಾರದಲ್ಲಿ ಇದ್ದಂಥವ್ರಿಗೆಲ್ರಿಗೂ ಇವತ್ತು ತೊಳ್ಳೆ ಆಡಿಸ್ತಾ ಇದೆ. ಅದರಲ್ಲಿ ಯಾರ್ಯಾರು ಅಂತ ಹೇಳುವಂಥವ್ರು ಇಡೀ ದೇಶಕ್ಕೆ ಗೊತ್ತಿರುವಂಥದ್ದು, ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಭಾಳಷ್ಟು ಜನರು ಪಾತ್ರಧಾರಿಗಳಿದ್ದಾರೆ. ಅದರಲ್ಲಿ ಕೆಲವು ವೈಟ್ ಕಾಲರ್ಡ್ ಪಾತ್ರಧಾರಿಗಳು ಅಂದರೆ ಯಾರು ರೇಪ್ ಮಾಡಿದ್ದಾರೆ, ಸಾಯಿಸಿದ್ದಾರೆ ಅವರು ಮಾತ್ರ ಅಲ್ಲ, ಯಾರ್ಯಾರು ಆ ಹೆಣದ ಮೇಲೆಯೂ ಒಂದು ಅತ್ಯಾಚಾರವನ್ನು ಎಸಗಿದ್ದಾರೆ, ಅದಕ್ಕೆ ಯಾರು ನ್ಯಾಯವನ್ನು ಒದಗಿಸಿಕೊಡಲಿಲ್ವೋ ಅವರೆಲ್ಲರ ತೊಳ್ಳೆಯೂ ಇವತ್ತು ನಡುತ್ತಾ ಬಂದಿದೆ. ಸುವರ್ಣ ಸಂದರ್ಭದಲ್ಲಿ ತನಿಖೆಯನ್ನು ಕೈಗೆ ತಗೊಂಡಂಥ ಅಧಿಕಾರಿಗಳು ಅಮಾಯಕ ಹೆಣ್ಣು ಮಗಳ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಯೋಗ್ಯತೆಯನ್ನು ಇಟ್ಕೊಳ್ಳದಂತಹ ವೈದ್ಯಾಧಿಕಾರಿಗಳು, ಅವರ ಸಪೋರ್ಟರ್ಸು, ಅದೇ ರೀತಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದಾದಷ್ಟು ಜನ, ಆ 2-3 ತನಿಖೆಗಳು ನಡೀತಲ್ಲ, ಲೋಕಲ್ ತನಿಖೆ, COD ತನಿಖೆ, CBI ತನಿಖೆ, ಇವರ ಮಧ್ಯದಲ್ಲಿ ಬಂದಂಥ ಉಳಿದ ಎಲ್ಲ ಜೋಕರ್ ಪಾತ್ರಗಳು ಇವರ ಎಲ್ರಿಗೂ ತೊಳ್ಳೆ ನಡಗಿಸುವಂತಹ ಪುನರ್ ತನಿಖೆ ನಡೆಯಲಿದೆ. ಇನ್ವೆಸ್ಟಿಗೇಷನ್ ಆಗಲೇಬೇಕಾಗತ್ತೆ. ಸಂಪೂರ್ಣ ಹೊಸ ತಂಡವೇ ಈ ಕೆಲಸವನ್ನು ಮಾಡುತ್ತೆ. ಇವಾಗ ರಕ್ಷಣೆ ಕೊಡಬೇಕಾಗಿದ್ದು ಚಿಕ್ಕ ಕೆಂಪಮ್ಮನಕ್ಕಿಂತ ಹೆಚ್ಚಾಗಿ ನಾವು ರಕ್ಷಿಸ್ಕೊಳ್ಬೇಕಾಗಿರೋದು ಯಾರನ್ನ ಅಂತಂದರೆ, ಯಾರ್ಯಾರು ಇಲ್ಲಿ ತಪ್ಪೆಸಗಿದ್ರಲ್ಲ, ಅಕ್ವಿಟಲ್ ಕಮಿಟಿ ಮುಂದೆ ಬಂದು ನಿಲ್ಲುವಂಥ ಯೋಗ್ಯತೆ ಇಟ್ಕೊಂಡಿದ್ದಾರಲ್ಲ ಅಧಿಕಾರಿಗಳು, ಅವ್ರುಗಳನ್ನೆಲ್ಲರನ್ನೂ ಇವತ್ತು ನಾವು ಪ್ರೊಟೆಕ್ಟ್ ಮಾಡ್ಕೊತಾ ಬರಬೇಕು. ಅವ್ರಿಗೆ ನೀವು ಯಾವುದಾದ್ರೂ ರೀತಿಯ ಝಡ್ ಮಾದರಿಯ ಪ್ರೊಟೆಕ್ಷನ್ ಕೊಟ್ಟರೂ ಸರಿಯೇ, ಅವರು ಬಚಾವಾಗಿರಬೇಕು. ಯಾಕೆಂತಂದರೆ ಈ ಒಂದು ಪ್ರಕರಣದಲ್ಲಿ ಭಾಳಷ್ಟು ಜನ ಭಾಳ ವಿಸ್ಮಯಕಾರಿಯಾಗಿ ತೀರೋಗಿದ್ದಾರೆ, ಕೆಲವರು ಸತ್ತೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಸಾಕ್ಷಿಗಳಾಗಿದ್ದವರು ಮಂಗಮಯ ಆಗ್ತಾಯಿದ್ದಾರೆ. ಹೀಗೆ ಮಂಗಮಯ ಆಗಿಬಿಟ್ಟಾರೋ ಅಂತ ಹೇಳುವಂತಹ ಒಂದು ಆತಂಕ ನನಗೆ ಕಾಡ್ತಾ ಇರೋದು. ಆದಾಮ್ ಡಾಕ್ಟ್ರು ಈಗಾಗಲೇ ಅವರು ಹೊರಟೋಗ್ಬಿಟ್ಟಿದ್ದಾರೆ, ಏನೂ ಮಾಡಲಿಕ್ಕಾಗಲ್ಲ. ಬಾಬಾ ಅಂತ ಕರೆದ್ರೂ ಅವ್ರು ಬರೋಕ್ಕಾಗಲ್ಲ. ಅವ್ರ ಜೊತೇಲಿದ್ದಂಥ ಡಾಕ್ಟರ್ ರಶ್ಮಿ, ಯೋಗೇಶ್ ಕುಮಾರ್ ಅಂತ ಹೇಳುವ ಇನ್ಸ್ಪೆಕ್ಟರ್, ಅವ್ರ ಜೊತೇಲಿದ್ದಂಥವರು, ಇವರು CODಲಿದ್ದಂಥ ರುದ್ರಮುನಿ, ಇಂತಹ ವ್ಯಕ್ತಿಗಳಿಗೆ ಝಡ್ ಮಾದರಿಯ ರಕ್ಷಣೆಯನ್ನು ಒದಗಿಸ್ಕೊಡ್ಬೇಕೇನೋ. ಇಲ್ಲದಿದ್ದರೆ ಅವರ ಜೀವನಕ್ಕೆ ಏನೋ ಒಂದು ಆತಂಕ ಇರುತ್ತೆ. ಎಲ್ಲ ಅವರೇ ಏನಾದ್ರೂ ಭಯ ಬಿದ್ದು ಏನಾದರೂ ಎಂಡ್ ಮಾಡ್ಕೊಂಡ್ರೆ ಈ ಎಲ್ಲ ಇನಿಬಿಷನ್ಸು ನಮಗೆ ಕಾಡೋದು ಸಹಜ. ಈಗ SITಲಿ ಇದ್ದವರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಯಾಗಿದ್ದಂಥವರೇ ಇರ್ತಾರೆ. ಹೇಗೆ SITಯಲ್ಲಿ ಅವರು ತಮ್ಮ ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ ಅನ್ನುವಂಥದ್ದು, ಹೇಗೆ ಅದ್ರ ಜೊತೆಯಲ್ಲಿ ಈಗ ಹೊಸದಾಗಿ SIT ಅವರು ಏನೇನು ಕೆಲವೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರಲ್ಲ ಅವ್ರ ಪರವಾಗಿ, ಕೊಲೆಗಡಕರ ಪರವಾಗಿ, ಯಾರು ಸಾಕ್ಷಿಗಳು ಬಂದಾಗ, ನಮ್ಮ ಚಿಕ್ಕ ಕೆಂಪಮ್ಮನಂಥವ್ರು ಬಂದಾಗ, ಆ ಚಿನ್ನಯ್ಯ ಬಂದಾಗ ಹೇಗಿದ್ದ, ಒಳಗಡೆ SIT ಒಳಗಡೆ ಹೋಗುವಾಗ ಹೇಗಿದ್ದ, ಇಡೀ ದೇಶವೇ ನೋಡಿತ್ತು. ವಾಪಸ್ ಬರುವಾಗ ಅವನ ಕ್ಯಾರೆಕ್ಟ್ರೇ ಬದಲಾವಣೆ ಮಾಡ್ಕೊಂಡು ಬರ್ತಾನೆ. ಈ ರೀತಿಯಾದಂತಹ ವಿಸ್ಮಯಕಾರಿ ಬದಲಾವಣೆಗಳು ನಡೆದಿದ್ದಾವೆ. ಯಾರು ನಿಜವಾದ ಸಾಕ್ಷಿಗಳಾಗಬೇಕಾಗಿತ್ತೋ, ಯಾರು ಸತ್ಯವನ್ನು ನುಡಿಬೇಕಾಗಿತ್ತೋ ಅವರು ಯಾವುದೇ ರೀತಿಯಾಗಲೂ ಕೂಡ ಒಂದು ಮೀನಾಮೇಷ ಎಣಿಸದೆ ಅಸತ್ಯವನ್ನೇ ಉಸಿರಾಡ್ತಾ ಬಂದಂಥದ್ದು. ಏಸಿಗೆ ಹಣಕ್ಕೋಸ್ಕರ, ಏಸಿಗೆ ತಿನ್ನಲಿಕ್ಕೋಸ್ಕರ ಮಾಡ್ಕೊಂಡು ಬಂದಿದ್ದಾರಲ್ಲ, ಇಂಥವರನ್ನು ಮುಂದಿನ ತನಿಖೆಗೆ ಅನುವಾಗುವ ಹಾಗೆ ಅವ್ರಿಗೆ ಇವತ್ತಿಂದನೇ ಪ್ರೊಟೆಕ್ಷನ್ ಕೊಟ್ಕೊಂಡು ಅವ್ರನ್ನ ಸಾಕ್ತಾ ಬರಬೇಕು. ಇಷ್ಟು ವರ್ಷ ಸಾಕಿದ್ದೀವಲ್ಲ, ಸರ್ಕಾರದ ಹಣದಲ್ಲಿ ಇವರೆಲ್ಲ ಬಡ್ತಿ ತಗೊಂಡು ಮುಂದಕ್ಕೆ ಹೋಗಿದ್ದಾರೆ. ಬಟ್ ಇವಾಗ ಅವ್ರನ್ನ ಲಿಟ್ರಲಿ ವಿ ನೀಡ್ ಟು ಪ್ರೊಟೆಕ್ಟ್ ದೆಮ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಫೋರ್ತ್ ಕಮಿಂಗ್ ಇನ್ವೆಸ್ಟಿಗೇಷನ್. ಹಂಗಿದ್ದಾಗ ಮಾತ್ರ ನಮ್ಮ ಪಾಪ ಚಿಕ್ಕ ಕೆಂಪಮ್ಮ ನಮಗೇನೂ ಇಲ್ದಿದ್ರು ನಡೆಯುತ್ತೆ ಸರ್, ನಮ್ಮನ್ನ ಹೇಗೋ
ದೇವರು ಬಚಾವ್ ಮಾಡ್ಕೊತಾರೆ ಅಂತ ಹೇಳ್ತಾರೆ. ಆದರೂ ಅವ್ರಿಗೂ ಕೂಡ ಒಂದು ರಕ್ಷಣೆ ಬೇಕಾಗುತ್ತೆ. ಯಾಕೆ ಅಂತಂದರೆ ಬೆಳ್ತಂಗಡಿಯಲ್ಲಿ ಸುತ್ತಮುತ್ತ ಈ ಸಾವನ್ನು ನೋಡಿದಂಥ ಒಬ್ಬ ಹೆಣ್ಣುಮಗಳು ಇಲ್ಲಿ ಕೆಲಸ ಮಾಡ್ತಿದ್ದಂಥ ಆಕೆ ಹೆಸರು ನನಗೆ ಇನ್ನೂ ಸರಿಯಾಗಿ ಬರ್ತಾಯಿಲ್ಲ. ಆಕೆ ನೀರಿಲ್ಲದ ಬಾವಿಗೆ ಹೋಗಿ ಎಲ್ಲ ಬಿದ್ದು ಸತ್ಲು ಅಂತ ಹೇಳೋವಂಥ ಒಂದು ಕತೆ ಕಟ್ಟಿದ್ದಾರೆ. ಅಂದರೆ ಸೂಸೈಡ್ ಮಾಡ್ಕೊಂಬಿಟ್ಲು. ಏನಕ್ಕೆ ಸೂಸೈಡ್ ಮಾಡ್ಕೊಂಬಿಟ್ಲು ಅದಕ್ಕೂ ಇನ್ನೊಂದು ಉಪಕತೆ. ಅದೇ ರೀತಿ ಇನ್ನೊಬ್ಬ ಅಲ್ಲಿ ಗಂಡ ಕುಡಿದು ಅದೇನೋ ಸತ್ಯವನ್ನು ಹೇಳ್ತಾ ಇದ್ದರೆ ಅವನು ಕೂಡ ಹೆಣ ಹಾಕ್ಕೊಂಡು ಸತ್ತೋಗ್ಬಿಡ್ತಾನೆ ರೂಮ್ಗೆ ಹೋಗಿ ಮಾರನೇ ದಿವಸವೇ. ಈ ರೀತಿ ಪೂಜಾರಿ ಅಂತ ಹೇಳುವಂಥ ಹೆಣ್ಮಗಳು ಪಾಪ ಅನಿಸುತ್ತೆ. ಇವರೆಲ್ಲ ಎಷ್ಟು ಅಗ್ಗದ ಒಂದು ಜೀವ. ಕೋಳಿಗಾದ್ರೂ ಕುರಿಗಾದ್ರೂ ಯಾರಾದರೂ ವಕಾಲತ್ ಹಾಕೊಳ್ತಾರೆ ಸಾಯಿಸೋಕ್ಕಿಂತ ಮೊದಲು. ಆದರೆ ಈ ಥರದ ವ್ಯಕ್ತಿಗಳು ಸತ್ಯವನ್ನು ಹೇಳಿಬಿಡ್ತಾರೆ ಅಂತೇಳೋ ಕಾರಣಕ್ಕೆ ಅವ್ರನ್ನ ಇಲ್ದಂಗೆ ಮಾಡಾಕ್ಬಿಡುವಂಥ ಒಂದು ಗುಂಪು ಇನ್ನೂ ಜೀವಂತವಾಗಿದೆ. ಅದೇ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ಯಾರ್ಯಾವುದು ಸಂದರ್ಭದಲ್ಲಿ ಎಲ್ಲೆಲ್ಲಿ CC ಕ್ಯಾಮ್ರಾಗಳನ್ನ ಅಳವಡಿಸಲಾಗಿತ್ತಲ್ಲ, ಆ CC ಕ್ಯಾಮ್ರಾಗಳನ್ನು ಆ ಸಂದರ್ಭದ ನಂತರದಲ್ಲಿ ಇಲ್ಲದಾಗೆ ಮಾಡಿದಂಥವ್ರು ಯಾರು, ಅವ್ರಿಗೂ ಒಂದು ಪ್ರೊಟೆಕ್ಷನ್ ಕೊಟ್ಟಿಟ್ಕೋಬೇಕು. ಯಾಕಂದರೆ ಇಂಟ್ರೋಗೇಟ್ ಮಾಡೋವಾಗ ಇವರನ್ನೆಲ್ಲ ಇಂಟ್ರೋಗೇಟ್ ಮಾಡಬೇಕು. ಹೇಗೆ ಇದ್ದಕ್ಕಿದ್ದ ಹಾಗೆ ಆ ಪ್ರಾಂತ್ಯದಲ್ಲಿ CC ಕ್ಯಾಮ್ರಾಗಳೆಲ್ಲವೂ ಮಂಗಮಾಯ ಆದವು ಇತ್ತು ಅಂತಲೇ ಹೇಳ್ತಾರಲ್ಲ. ಆದರೆ ಅವುಗಳ ಅವಶ್ಯಕತೆ ನಮ್ಗೆ ಕಾಣಲಿಲ್ಲ ಅಂತ DYSP ರುದ್ರಮುನಿ ಹೇಳ್ತಾರೆ. ಬೇಕಾಗಿಲ್ಲ, ನಮಗೆಲ್ಲವೂ ಭಾಳ ಕಾಣ್ತಾ ಇತ್ತು ಎಲ್ಲವೂ, ಅದಕ್ಕೆ ಯಾಕೆ CC ಕ್ಯಾಮ್ರಾ ಅಂತ ಮೂರ್ಖರಿಗೆ ಮಾತಾಡ್ತಾರೆ. CC ಕ್ಯಾಮ್ರಾ ಬೇಡವಂತೆ ಅವ್ರಿಗೆ. ಇರಲಿ, CC ಕ್ಯಾಮ್ರಾ ಇದ್ದಂಥದ್ದನ್ನು ಇಲ್ಲದ ಹಾಗೆ ಮಾಡಿದಂಥ ಶಕ್ತಿಗಳು ವ್ಯಕ್ತಿಗಳು ಯಾರು, ಅವ್ರಿಗೂ ಒಂದು ಝಡ್ ಪ್ರೊಟೆಕ್ಷನ್ ತನಿಖೆ ಮುಗಿಯೋವರೆಗೆ. ಯಾಕೆ ಅಂತಂದರೆ ನನ್ನಂತಹ ಅದೆಷ್ಟೋ ಸಾವಿರಾರು ಸಾಮಾನ್ಯ ವ್ಯಕ್ತಿಗಳು ಮುಂದೆ ನೋಡ್ತಾ ಇರುವಂಥದ್ದು ಒಂದು ನ್ಯಾಯಸಮ್ಮತವಾದಂತಹ ತನಿಖೆ ಮತ್ತು ಒಂದು ತೀರ್ಪು. ಇದನ್ನು ನಾವು ಭಾಳಷ್ಟು ಧ್ಯಾನಾವಸ್ಥೆಯಲ್ಲಿ ಕುಳಿತುಕೊಂಡು ನಮ್ಮ ಎಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ಆ ಮಗುವಿಗೋಸ್ಕರ, ಆ ಮಗುವಿನ ಹಾಗೆ ತೀರೋದ ಅದೆಷ್ಟೋ ಹೆಣ್ಣುಮಕ್ಕಳಿಗೋಸ್ಕರ ನಾವು ಕಾಯ್ತಾರೆ. ನಮಗೆಲ್ಲರಿಗಿರುವ ಒಂದೇ ಕುತೂಹಲ, ಯಾರು ನಿಜ